ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಹೆಂಡತಿಯರು ಈ ಒಂದೇ ಒಂದು ಕೆಲಸ ಮಾಡಿ ನೋಡಿ ಪರಸ್ತ್ರೀಯನ್ನು ಕಂಡರೆ ಅವನಿಗೆ ಅಸಹ್ಯ ಹುಟ್ಟಿಸುವಂತೆ ಆಗುತ್ತದೆ. ನಿಮ್ಮ ಗಂಡ ನಿಮ್ಮ ಮಾತನ್ನು ಕೇಳುತ್ತಾನೆ, ಪರಸ್ತ್ರೀ ಸಹವಾಸವನ್ನು ಸಂಪೂರ್ಣವಾಗಿ ಬಿಟ್ಟು ಹೋಗುತ್ತಾನೆ. ಇಂತಹ ತಾಂತ್ರಿಕ ವಿದ್ಯೆಗಳನ್ನು ಮಾಡುವಾಗ ಕೆಲವೊಂದೊಂದು ಪರಿಹಾರಗಳನ್ನು ಶ್ರೀ ಮಂಜುನಾಥ ಗುರುಗಳು ತುಂಬಾ ಬೇಗ ನೀಡುತ್ತಾರೆ. ಎಷ್ಟೋ ಜನರಿಗೆ ಉಚಿತವಾಗಿ ಪರಿಹಾರವನ್ನು ನೀಡಿದ್ದಾರೆ. ಅವರು ಗಂಡ ಹೆಂಡತಿ ದಾಂಪತ್ಯ ಜೀವನ ತುಂಬ ಚೆನ್ನಾಗಿ ನಡೆಯುತ್ತಿದೆ. ಎಷ್ಟೇ ಕಷ್ಟವಿದ್ದರೂ ನಿಮ್ಮನ್ನು ಕಂಡರೆ ನಿರ್ಲಕ್ಷಿಸುತ್ತಿರುವ ನಿಮ್ಮ ಗಂಡನಿಗೆ ಈ ಒಂದೇ ಒಂದು ಪರಿಹಾರ ಮಾಡಿ ನೋಡಿ, ಅದು ಫಲಕಾರಿ ಆಗುತ್ತದೆ. ಅದೇನು ಅಂತ ತಿಳಿಸ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನಿಮ್ಮ ಬದುಕಿನಲ್ಲಿ ಗಂಡ ಹೆಂಡತಿ ಸಮಸ್ಯೆ, ದಾಂಪತ್ಯದಲ್ಲಿ ಕಲಹ ಮತ್ತು ಜೀವನದಲ್ಲಿ ಇರತಕ್ಕಂತಹ ಯಾವುದೇ ರೀತಿಯಾದಂತಹ ಶತ್ರು ನಾಶಗಳ ತಾಂತ್ರಿಕ ವಿದ್ಯೆಗಳು, ಸ್ತ್ರೀ ಪುರುಷ ವಶೀಕರಣದಂತಹ ಸಮಸ್ಯೆಗಳು ಯಾವುದೇ ಇದ್ದರೂ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ತಾಂತ್ರಿಕ ವಿದ್ಯೆಗಳ ಅನುಸಾರ ಕೆಲವೊಂದು ಬಾರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಬೇಕು. ಇದು ಗಂಡನ ಪರಸ್ತ್ರೀ ಸಹವಾಸ ಹೇಗಾಗಿದೆ ಅನ್ನೋದಾದರೆ, ಕೆಲವೊಂದೊಂದು ಸೂಚನೆಗಳು ನಿಮ್ಮ ದಾಂಪತ್ಯ ಜೀವನದಲ್ಲಿ ಆಗಾಗ್ಗೆ ಆಗುತ್ತಾ ಇರುತ್ತದೆ. ಅದರಲ್ಲಿ ನಿಮ್ಮ ಗಂಡ ನಿಮ್ಮ ಕಂಡರೆ ಆಗದೇ ಇರುವುದು, ನಿರ್ಲಕ್ಷ್ಯ ಮಾಡುವುದು, ನಿಮ್ಮ ಜೊತೆ ಮಲಗದೇ ಇರುವುದು ಮತ್ತು ನೀವು ಹೇಳಿದ ಮಾತುಗಳಿಗೆ ಬೆಲೆ ಕೊಡದೇ ಇರುವುದು, ಪದೇ ಪದೇ ಸಿಡುಕುವುದು, ಜಗಳ ಆಡುವುದು, ಒಟ್ಟಾರೆಯಾಗಿ ನಿಮ್ಮನ್ನು ದ್ವೇಷ ಮಾಡುವಂತಹ ಮನಸ್ಥಿತಿಗೆ ಆತ ತಲುಪಿದ್ದರೆ, ನೀವು ಕೊಡ್ತಕ್ಕಂತಹ ನಿಮ್ಮಿಂದ ಬರ್ತಕ್ಕಂತಹ ಪ್ರೀತಿ ವಿಶ್ವಾಸ ಬೇರೆ ಕಡೆಯಿಂದ ಬರ್ತಾ ಇದೆ ಅಂತಾನೆ ಇದರ ಅರ್ಥ. ಇದನ್ನು ಪರಿಶೀಲನೆ ಮಾಡಿದ ನಂತರ ಶ್ರೀ ಮಂಜುನಾಥ ಗುರುಗಳು ಒಂದು ಬಾಟಲ್ ಕೈಯೆಣ್ಣೆಯನ್ನು ನೀಡುತ್ತಾರೆ. ಅವನಿಗೆ ಗೊತ್ತೋ ಗೊತ್ತಿಲ್ಲದೆಯೋ ಆ ಕೈಯೆಣ್ಣೆಯೇ ಅವನಿಗೆ ಸ್ವಲ್ಪ ಮಟ್ಟಿಗೆ ಅವನ ದೇಹಕ್ಕೆ ಸೇರಬೇಕು. ಅಂದರೆ ತಲೆಗೆ ಹಚ್ಚುವುದೋ ಅಥವಾ ಕೈಗೆ ಹಚ್ಚುವುದೋ, ನಿದ್ರೆ ಮಾಡುತ್ತಿರುವಾಗ ಅವನ ದೇಹಕ್ಕೆ ಒಂದು ತೊಟ್ಟು ಸ್ಪರ್ಶ ಮಾಡುವುದು, ಇದನ್ನು ಮಾಡಿ. ಖಂಡಿತವಾಗಿಯೂ ಗಂಡನ ಪರಸ್ತ್ರೀ ಸಹವಾಸ ನೀವು ಅಂದುಕೊಂಡ ರೀತಿಯಲ್ಲಿ ಬಿಡುಗಡೆ ಆಗುತ್ತದೆ. ಎಷ್ಟೋ ಜನರು ಇದನ್ನು ಮಾಡುವಾಗ ಕೆಲವೊಂದೊಂದು ಭಕ್ತಿ ಸಂಕಲ್ಪದಿಂದ ಪೂಜೆ ಮಾಡುತ್ತಾರೆ. ನೀವು ಕೂಡ ಆ ಕೈಯೆಣ್ಣೆಯನ್ನು ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿದ ಬಳಿಕ ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಗಂಡನಿಗೆ ಹಚ್ಚಬೇಕು. ಅವನಿಗೆ ಗೊತ್ತಿದ್ದು ಹಚ್ಚಬಹುದು, ಗೊತ್ತಿಲ್ಲದೆಯೂ ಹಚ್ಚಬಹುದು. ಈ ರೀತಿ ಮಾಡುವುದರಿಂದ ದಾಂಪತ್ಯ ಜೀವನದ ಯಾವುದೇ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕೈಯೆಣ್ಣೆಗಳು ನಿಮಗೆ ಬೇಕು ಅನ್ನೋದಾದರೆ, ಈ ಹರಳೆಣ್ಣೆಯನ್ನು ನೀವು ಕೇಳಬೇಕು, ತೆಗೆದುಕೊಳ್ಳಬೇಕು ಅನ್ನೋದಾದರೆ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಅವರೇ ಒಂದು ಪುಟ್ಟ ಬಾಟಲಿನಲ್ಲಿ ನಿಮಗೆ ಕೊಡುತ್ತಾರೆ. ಕೇವಲ 20 ದಿನ ಈ ರೀತಿ ಮಾಡಿ, 21ನೇ ದಿನದಿಂದ ನಿಮ್ಮ ಗಂಡ ನೀವು ಹೇಳಿದ ಹಾಗೆ ನಿಮ್ಮ ಮಾತನ್ನು ಕೇಳುತ್ತಾನೆ. ನಿಮ್ಮ ಹಳೆಯ ಹೆಂಡತಿ ಪಾದವೆಗತಿ ಅಂತ ಬಂದೇ ಬರುತ್ತಾನೆ.